ಕೇಳಸಂಗಾರ ಕೂಗ್ರಿ ಅವ್ರು ಏನ್ ಅನ್ಕೋತಿಲ್ಲ ನಮ್ಮ ಊರಿಗೆ ಬಂದವ್ರು ಇಲ್ಲೆಲ್ಲ ಅಂತಾರ ಅವ್ರ ಅಪ್ಪ ಅಮ್ಮ ಅನ್ಕೋತಿಲ್ವ ನೋಡ್ತೀನಿ. ಬಲೋ ಭಾರತ್ ಪತಾಕಿ ರವಿಕುಮಾರ್ ಅವ್ರಿಗೆ ದಿಢೀರ್ನೆ ಫಿಕ್ಸ್ ಆಯ್ತು. ಕೇವಲ 2 ದಿನದಲ್ಲಿ ಅವರು ನನ್ನ ರಾತ್ರಿ ಇಲ್ಲ ಬಾಳ ದಸರಿ ನನ್ನ ನಾಟಕ ಬಂದಾಗ ಇನ್ನೊಂದು ನನಗ ಪಟೇಲ ಪುಟ್ಟಸ್ವಾಮಿ, ರಾಜಣ್ಣ, ಸ್ವಾಮಿ, ತಮೇಣ, ಸೋಮು ಎಲ್ಲರೂ 10 ಜನ ನಮಗೆ ಫೋನ್ ಮಾಡಿ ಅಣ್ಣ ಯಾವ ಪೂಜೆ ಮಾಡ್ತೀರಿ, ಯಾವ ಪೂಜೆ ಕುಮಾರ ನಮ್ಮ ಕಮಲಕರ್ ಅವರಾದಿಯಾಗಿ ಎಲ್ಲರೂ ಅಣ್ಣ ಯಾವ ಪೂಜೆ ಮಾಡ್ತೀರಿ, ಇದು ಯಾವ ಪೂಜೆ ಮಾಡ್ತೀರಿ ಇದ್ರು. ದಿಢೀರ್ಗೆ ಬಹುಶಃ 15 ದಿನಗಳ ಕಾಲ ಸುದೀರ್ಘ ಕಾಲ ಅವರು ಔಷಲಿದ್ರು, ಟೈಮೇ ಸಿಗ್ತಿರ್ಲಿಲ್ಲ. ಅಂತ ಎಲ್ಲ ಸಂದರ್ಭದಲ್ಲಿ ತಾವೇನು ಅನ್ಕೊಂಡಿದ್ರಿ ಅದೇ ರೀತಿ ನಾನು ಇಲ್ಲ ಅಣ್ಣ ಇದು ಕಾಂಕ್ರೀಟ್ ಮಾಡಿದ್ರು ಸಿಮೆಂಟ್ ಇದು ಟಾರ್ ರೋಡ್ ಮಾಡಬೇಕು ಅಂತ ನಾನು ಅಂದೆ. ಇಲ್ಲ ಟಾರ್ ರೋಡ್ ಮಾಡಿದ್ರೆ ಅದು ಇದಾಗ್ಬಿಡ್ತದೆ, ಇಲ್ಲಿಗೆ ಸಿಮೆಂಟ್ ರೋಡ್ ಮಾಡಿಸ್ಬಾ ಅಂತ ಅಂದ್ಬಿಟ್ಟು ಅವರು ಸಿಮೆಂಟ್ ರೋಡನ್ನ ಇದು ಅರ್ಧಕ್ಕಾಗೋಗೋದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಏನು ಇಲ್ಲಿ ಬಂದು ಟಚ್ ಆಗಬೇಕು ಅಲ್ಲಿಗೆ 5 ಮೀಟರ್ ಅಗಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರೆ 16 ವರ್ಷ ಇರ್ತದೆ ಅಂತೇಳಿ ಸಿಮೆಂಟ್ ರೋಡನ್ನ ಸ್ವತಃ MLA ಇದು ಮಾಡ್ತಿದ್ದಾರೆ. ಅವರಲ್ಲಿ ನಮ್ಮ ಗದ್ದೆಗಳು ಬರಬೇಕು ಅಂತ ಈಗ ಆಲ್ರೆಡಿ 150 ಕೋಟಿ ರೂಪಾಯಿ ಕೆಲಸ ಮಾಡಿದ್ರಿ. ಈಗ 100 ಕೋಟಿ ರೂಪಾಯಿ ಕೊಟ್ಟವ್ರೆ, ಇನ್ನು 25 ಕೋಟಿ ರೂಪಾಯಿ ಟೆಂಡರ್ ಹಾಕಬೇಕು. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಆದರೆ ನಿಮ್ಮ ಊರ ಕಡೆಗೆ 7 ಕೋಟಿ ಹಾಕಿದ್ವಿ. ನೀರೆಲ್ಲೂ ನಿಲ್ಬಾರ್ದು, ನಿಮ್ಮ ಗದ್ದೆಗಳಿಗೆ ಸಲೀಸಾಗಿ ಬರಬೇಕು. ಇನ್ನು ಹೇಮಾವತಿಗೆ 350 ಕೋಟಿ ಕೇಳಿದ್ವಿ. ಎಲ್ಲ ಚಾನಲ್ ಮೊದಲೇ ಇದು ಏನೋ ಮೋಟ್ರ್ ಗೀಟ್ರು ಅದೆಲ್ಲ ಕಿತ್ಕೊಂಡೇ ಹೊಟ್ಟೋಗ್ಬಿಟ್ಟವ್ರು ರೈತರು, ಕಲ್ಲು ಗಿಲ್ಲು ಎಲ್ಲ. ಈಗ ಅದನ್ನು ಮಾಡಬೇಕು. ಕಾವೇರಿ ನೀರನ್ನು KRS ಇಂದ ತಂದು ಕೊಡಬೇಕು ಅಂತ ಪ್ರೋಗ್ರಾಮ್ ಮಾಡಿದ್ವಿ. ನನ್ನ ಶಾಸಕಾವಧಿಯಲ್ಲೇ ಈ ಬಸರಾಳು ಮೇಲ್ಭಾಗದಕ್ಕೆಲ್ಲ ಕಾವೇರಿ ನೀರನ್ನು ಕೊಡ್ತೀನಿ. ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು. ನಿಮ್ಮ ಆಶೀರ್ವಾದ ಇರಲಿ. ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಾಗ ಕ್ಯಾಂಡಿಡೇಟ್ ನಾನೇ, ಯಾರು ಅಂತ ಅನ್ಕೋಬೇಡಿ. ರವಿಕುಮಾರ್ ನಿಂತವನಿಂದ ಜಿಲ್ಲಾ ಗ್ರಾಮ ಪಂಚಾಯತಿ ಎಲ್ಲಾದ್ರಲ್ಲೂ ನೀವು ನಮ್ಗೆ ಆಶೀರ್ವಾದ ಮಾಡಿ ನಿಮ್ಮೂರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಣ. ಇವ್ರು ಹೇಳಿ ದೇವಸ್ಥಾನಕ್ಕೂ ದುಡ್ಡು ಹಾಕೋಣ. ಇನ್ನೇನು ಸಣ್ಣ ಪುಟ್ಟದ್ದು ಏನೇನು ಕೆಲಸಗಳಿದೆ ಮೊದಲು ಮೇನ್ ರೋಡ್ ಆದರೆ ಮಿಕ್ಕಿದೆಲ್ಲ ಮಾಡ್ಬೋದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.